ಬೆಳೆದಿರೋಂಥ ಒಂದು ಮರನ ಕಟ್ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ನಿಯಮಗಳಿದೆ ಅನ್ನೋದನ್ನ ಸ್ವಲ್ಪ ಈ ಕಟ್ ಮಾಡೋರು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಅದು ಯಾರ್ದಾದ್ರೂ ಹಾಕೊಳ್ಳಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ನಾವು ಹೋಗಿ ಒಂದು ಮೆಮೊರಂಡಮ್ ಕೊಡೋಣ. ಇಲ್ಲಿ ಟ್ಯಾಂಕ್ ಕಟ್ಟೋದಕ್ಕೆ ನಮ್ಮ ಆಟದ ಮೈದಾನ ಮಧ್ಯದ್ದೇ ಬೇಕಾಗಿಲ್ಲ, ಯಾವ್ದಾದ್ರು ಒಂದು ಮೂಲೆಯಲ್ಲಿ ಜಾಗ ಇದೆ ಮಾಡ್ಬೋದು. ಈ ಆಟನ ಮೈದಾನನ ಉಳಿಸ್ಕೊಳ್ಳೋಂಥ ಕೆಲಸಗಳನ್ನ ಮಾಡಬೇಕು. ಮಕ್ಕಳಿಗೆ ಆಟ ಆಡೋದಕ್ಕೆ ಇದು ಉತ್ತಮವಾದ ಒಂದು ಜಾಗ. ಇದೊಂದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಆಟ ಆಡೋದಕ್ಕೆ. ಸರ್ಕಾರದ್ದು ಏನು ಕಾರ್ಯಕ್ರಮಗಳಿದ್ದಾವೆ ಅದೆಲ್ಲ ಇದರಲ್ಲೇ ನಡೀತವೆ. ಟ್ಯಾಂಕ್ ಕಟ್ಟಿದ್ರೆ ಗ್ರೌಂಡನ ಒಂದು ಇದನ್ನೇ ಹಾಳಾಗೋಗುತ್ತೆ. ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಿ ಬೆಂಗಳೂರನ್ನ ಹಸಿರು ನಗರಿ, ಗ್ರೀನ್ ಸಿಟಿ ಅಂತೆಲ್ಲ ಕರೀತಿದ್ರು. ಇವತ್ತು ಅಕ್ಷರಶಃ ಕಾಂಕ್ರೀಟ್ ಕಾಡಾಗಿದೆ. ಕಾರಣ ಜಗತ್ತಿನ ವಿವಿಧ ಭಾಗಗಳಿಂದ ಜನ ಬಂದು ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ನೆಲೆಸ್ತಾ ಇದ್ದಾರೆ. ಎಲ್ಲೆಡೆಯೂ ಕೂಡ ಈ ಒಂದು ಅಭಿವೃದ್ಧಿ ಪರ್ವ ಶರವೇಗದಲ್ಲಿ ಬೆಳೆಯುತ್ತಿದೆ. ಹಾಗಾಗಿ ಸಾರ್ವಜನಿಕ ಭೂಮಿಗಳು ಕೂಡ ಅಲ್ಲೆಲ್ಲವೂ ಕೂಡ ಕಾಂಕ್ರೀಟ್ ಕಾಡಾಗಿ ಪರಿಣಮಿಸ್ತಾ ಇದೆ. ಅದು ಆನೇಕಲ್ ಪಟ್ಟಣದಲ್ಲಿರುವಂತಹ ಚಿಕ್ಕ ಕೆರೆ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತು. ಅಲ್ಲೊಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ ಅವೈಜ್ಞಾನಿಕವಾಗಿ ನಿರ್ಮಾಣವಾದಂತ ಕ್ರೀಡಾಂಗಣ ಇವತ್ತು ಮೂಲೆ ಸೇರಿದೆ. ಇದೀಗ ಆನೇಕಲ್ ಪಟ್ಟಣಕ್ಕೆ ಇರುವಂತಹ ಏಕೈಕ ಕ್ರೀಡಾಂಗಣ ಅದುವೇ ASB ಮೈದಾನ. ASB ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇತ್ತು. ಆದ್ರೆ ಇವತ್ತು ಆ ಒಂದು ಟ್ಯಾಂಕ್ ಶಿಥಿಲವಾಗಿದೆ ಅಂತ ಹೇಳಿ ಆ ಒಂದು ಟ್ಯಾಂಕ್ ಅನ್ನ ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಜೊತೆಗೆ ASB ಮೈದಾನದಲ್ಲಿ 10 ಕೋಟಿ ರುಗಳ ಅನುದಾನದಲ್ಲಿ ಫುಟ್ಬಾಲ್ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಅನುದಾನವನ್ನ ತಂದು ASB ಮೈದಾನದ ಸುತ್ತಮುತ್ತಲು ಇದ್ದಂತ ಮರಗಳ ಮಾರಣ ಹೋಮ ಆಗಿದೆ. ಇನ್ನು ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಈ ಹಿಂದೆಯೇ ಇತ್ತು, ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಈಗ ಆ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಬಿಟ್ಟು 500 ಅಡಿ ಈ ಕಡೆಗೆ ಅಂದ್ರೆ ಮೈದಾನದ ಕಡೆಗೆ ನಿರ್ಮಾಣ ಮಾಡ್ತೀವಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ವಿರುದ್ಧ ಇಡೀ ಆನೇಕಲ್ ಪಟ್ಟಣದ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಇರುವಂತಹ ಒಂದು ಮೈದಾನವೂ ಕೂಡ ಈಗ ಅಲ್ಲಿ ಕಟ್ಟಡಗಳು ನಿರ್ಮಾಣವಾದ್ರೆ ಗತಿ ಏನು ಎನ್ನುವಂಥದ್ದು. ಇದರ ನೀಲಿ ನಕ್ಷೆ ಏನಾಗಿತ್ತು, ಇದು ಸಾರ್ವಜನಿಕವಾಗಿ ಪ್ರಕಟವಾಗಲಿಲ್ವಾ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಗೆ ತಿಳಿಲಿಲ್ವಾ? ಸದಾ ಆನೇಕಲ್ ಪಟ್ಟಣದಲ್ಲಿ ಅಭಿವೃದ್ಧಿಯತ್ತ ಚಿಂತನೆ ಮಾಡುವಂತ ಕೆಲ ಮುಖಂಡರು ಎಲ್ಲೋಗಿದ್ದಾರೆ? ಅಭಿವೃದ್ಧಿ ಪಟ್ಟಣಕ್ಕೆ ಬೇಕಾಗಿರುವಂತದ್ದು ಇದೀಗ ಯುವಕರಿಗೆ ಬೇಕಾಗಿರುವಂತಹ ಕ್ರೀಡಾಂಗಣಗಳು, ಸಾರ್ವಜನಿಕವಾಗಿ ವಾಕಿಂಗ್ ಟ್ರ್ಯಾಕ್ಗಳು, ಹಾಗೆಯೇ ಸಾರ್ವಜನಿಕವಾದಂತಹ ಪಾರ್ಕ್ಗಳು. ಆದ್ರೆ ಇರುವಂತ ಒಂದು ಮೈದಾನವೂ ಕೂಡ ಹೀಗೆ ಕಾಂಕ್ರೀಟ್ ಕಾಡಾಗ್ಬಿಟ್ರೆ ಗತಿ ಏನು? ಇಲ್ಲಿ ಸಂಜೆಯ ವೇಳೆ ವಾಕಿಂಗ್ ಮಾಡುವಂತವರು, ಶಾಲಾ ಮಕ್ಕಳು ಆಟ ಆಡುವಂತದ್ದು, ಹಾಗೆಯೇ ಇಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡುವಂತದ್ದಕ್ಕೆ ಈ ಒಂದು ಜಾಗ ಸೂಕ್ತವಾಗಿತ್ತು. ಇದು ಆನೇಕಲ್ ಪಟ್ಟಣದ ಹೃದಯ ಭಾಗದಲ್ಲಿತ್ತು. ಈಗ ಮರಗಳ ಮಾರಣ ಹೋಮ ಆಗಿದೆ. ಅರಣ್ಯ ಇಲಾಖೆಯವರು ಏನ್ ಮಾಡ್ತಿದ್ದಾರೆ? ಇನ್ನು ಇಲ್ಲಿ ಶಾಲಾ ಕ್ರೀಡಾಕೂಟಗಳನ್ನ ನಡೆಸಲಾಗ್ತಾ ಇತ್ತು. ಇಲ್ಲಿರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲಿ ಅಡಗಿದ್ದಾರೆ? ಇದೆಲ್ಲ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಿದ್ದಾರೆ. ಈ ಒಂದು ಮರಗಳ ಮಾರಣ ಹೋಮಕ್ಕೆ ಹಾಗೂ ಒಂದು ಸ್ಪಷ್ಟವಾದಂತಹ ವಿಷಯ, ಓವರ್ ಹೆಡ್ ಟ್ಯಾಂಕ್ ಈಗಾಗಲೇ ಇದೆ. ಆ ಓವರ್ ಹೆಡ್ ಟ್ಯಾಂಕ್ ಇರುವಂತ ಜಾಗದಲ್ಲೇ ಮರು ನಿರ್ಮಾಣವಾದ್ರೆ ಇಲ್ಲಿನ ಸಾರ್ವಜನಿಕರದ್ದು ಯಾವುದೇ ರೀತಿಯಾದಂತಹ ಆಕ್ಷೇಪವಿಲ್ಲ. ಆದ್ರೆ ಅದು ವಿಸ್ತರಣೆಯಾಗಬಾರದು ಎನ್ನುವಂಥದ್ದೇ ಇದೊಂದು ಸ್ಪಷ್ಟವಾದಂತ ಹೋರಾಟ ಅಂತೇಳಿ ಹೋರಾಟಗಾರರು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಹೋರಾಟದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಕೊಟ್ಟಿದ್ದಾರೆ ಸಭೆದ ಸ್ಕೂಲ್ದ ಗೊತ್ತಿಲ್ಲ, ಆದ್ರೆ ಈ ಜಾಗ ಕ್ರೀಡೆಗೆ, ಕ್ರೀಡಾಂಗಣಕ್ಕೆ ಈ ಹಾಕೊಳ್ಬೇಕು. ಅದು ಯಾರ್ದಾದ್ರೂ ಹಾಕೊಳ್ಳಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ನಾವು ಹೋಗಿ ಒಂದು ಮೆಮೊರಂಡಮ್ ಕೊಡೋಣ. ಸೊ ಈಗ ಯಾರ್ಯಾರು ಬರ್ತೀರೋ ಬನ್ನಿ, ನಾವೆಲ್ಲ ಹೋಗ್ತಾ ಇದೀವಿ. ನೀವು ನಿರಾಕರಣೆ ಇಷ್ಟ ಏನಾದ್ರೂ ಬಳಸ್ಕೊಳ್ಳಿ ಅನ್ನೋದು ನಮ್ಮ ಒತ್ತಾಯ. ಅಥವಾ ಇಲ್ಲೇ ಜಾಗ ಮಾಡ್ಬೇಕಾ, ಬೇರೆ ಜಾಗ ಇಲ್ವಾ ಅನ್ನೋದು ನಮ್ಗೆ ಪ್ರಶ್ನೆ ಇದೆ. ಸೊ ಎಲ್ರಿಗೂ ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ, ಮುಖ್ಯವಾಗಿ ಹಿರಿಯರು ಇವರೆಲ್ಲ ಹಿರಿಯರಿದ್ದೀರಾ, ಇಲ್ಲಿ ವಾಯು ವಿಹಾರ ಮಾಡೋಂಥವ್ರು, ನೀವು ಇದನ್ನ ಎಳ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಒತ್ತಾಯ. ಸೊ ಈಗ ನಾವು ಹೋಗ್ತಾ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ಮುಖ್ಯವಾಗಿ ಶಶಿ ಮತ್ತೆ ಅವರ ಗೆಳೆಯರು ತುಂಬಾ ಜನ ಬಂದಿದ್ದಾರೆ. ಇವತ್ತು ನಾವು ಇಲ್ಲಿ ಆಕಸ್ಮಿಕವಾಗಿ ಇವತ್ತು ನಾವು ಆಟದ ಮೈದಾನ ಹತ್ರ ಬಂದಾಗ ಇಲ್ಲಿ ಮರ ಕಡಿಯೋದನ್ನ ನಾವು ನೋಡಿದ್ವಿ. ಅದನ್ನ ನಮ್ಮ ಸಾರ್ವಜನಿಕರು ಸ್ವಲ್ಪ ಪ್ರಶ್ನೆ ಮಾಡಿದ್ದಾರೆ.
ಇಲ್ಲಿ ಒಂದು ಸೈಡಲ್ಲಿ ಅಂದರೆ ಮೈದಾನದ ಒಂದು ಮೂಲೆಯಲ್ಲಿ ಒಂದು ಇರೋಂಥ ಒಂದು ಮರ ಇದೆ. ಯಾರು ಯಾವುದಕ್ಕೂ ತೊಂದರೆ ಆಗ್ತಾ ಇಲ್ಲ. ಅದು ಈ ಬೆಳೆದಿರೋಂಥ ಮರನ ಏನೋ ಇಲ್ಲೇನೋ ನೀರಿನ ಟ್ಯಾಂಕ್ ಕಟ್ಟಬೇಕು ಅಂದ್ಬಿಟ್ಟೇನೋ ಹೇಳಿ ಕಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದಂತೆ. ಸೊ ಒಂದು ಬೆಳೆದಿರೋಂಥ ಒಂದು ಮರನ ಕಟ್ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ನಿಯಮಗಳಿದೆ ಅನ್ನೋದನ್ನು ಸ್ವಲ್ಪ ಈ ಕಟ್ ಮಾಡೋರು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಯಾರೋ ಬರ್ತಾರೆ ದುಡ್ಡು ಕೊಡ್ತಾರೆ ಕಟ್ ಮಾಡೋ ಅಂತ ಕಟ್ ಮಾಡೋದಲ್ಲ. ಈಗ ಅವ್ರು ಬಂದರು, ಈಗ ನಮ್ಮ ಅರಣ್ಯ ಇಲಾಖೆ ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಟ್ಯಾಂಕ್ ಕಟ್ಟೋದಕ್ಕೆ ನಮ್ಮ ಆಟದ ಮೈದಾನ ಮಧ್ಯದ್ದೇ ಬೇಕಾಗಿಲ್ಲ, ಯಾವುದಾದ್ರು ಒಂದು ಮೂಲೆಯಲ್ಲಿ ಜಾಗ ಇದೆ ಮಾಡ್ಬೋದು. ಈಗ ಇಲ್ಲಿ ಟ್ಯಾಂಕ್ ಕಟ್ಟರೆ ಏನಾಗುತ್ತೆ, ಆ ಮೂಲೆ ಜಾಗ ವೇಸ್ಟ್ ಆಗಲ್ವ, ಅಲ್ಲಿ ಅದೇನಕ್ಕೂ ಪ್ರಯೋಜನ ಬರದೆ ಮೂಲೆ ಆಗೋಗುತ್ತೆ. ಹಾಗಾಗಿ ಇರೋದು ಇದೊಂದು ಆಟದ ಮೈದಾನ ಆನೇಕಲ್ಲಲ್ಲಿ. ಈ ಆಟದ ಮೈದಾನನ ಉಳಿಸ್ಕೊಳ್ಳೋಂಥ ಕೆಲಸಗಳನ್ನ ಮಾಡಬೇಕು. ಮಕ್ಕಳಿಗೆ ಆಟ ಆಡೋದಕ್ಕೆ ಇದು ಉತ್ತಮವಾದ ಒಂದು ಜಾಗ. ಇದೊಂದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಆಟ ಆಡೋದಕ್ಕೆ. ಹಾಗಾಗಿ ಏನಾದ್ರು ಬೇರೆ ವ್ಯವಸ್ಥೆಗಳು ಮಾಡಬೇಕಂದ್ರೆ ಈ ಆಟದ ಮೈದಾನನೇ ತೊಗೊಬೇಕಂದ್ರೆ ಯಾವುದಾದ್ರು ಒಂದು ಮೂಲೆನಲ್ಲೋ ಅಥವಾ ಬೇರೆ ಎಲ್ಲಾದರೂ ಬೇರೆ ಜಾಗಗಳಿದ್ದಾವೆ ಇನ್ನು ಅಂಥ ಕಡೆನೋ ಒಂದು ನಿರ್ಮಾಣ ಮಾಡೋಂಥ ಒಂದು ಕೆಲಸ ಮಾಡಬೇಕು. ಅದು ಬಿಟ್ಟು ಈಗ ನಮ್ಮ ಆಟ ಆಡೋದಕ್ಕೆ ಬೆಳಗಿನ ಜಾವ ಎಲ್ಲರೂ ಇಲ್ಲಿ ವಾಕಿಂಗ್ ಮಾಡೋದು, ಪ್ರತಿಯೊಂದು ಆಟಗಳು ಮತ್ತು ಅನೇಕ ಒಂದು ನಮ್ಮ ಸರ್ಕಾರಿದು ಏನು ಕಾರ್ಯಕ್ರಮಗಳಿದ್ದಾವೆ ಅದೆಲ್ಲ ಇದರಲ್ಲೇ ನಡೀತವೆ. ಆಗ್ತಾ ಇಲ್ಲ ಅದು, ಯಾಕಂದರೆ ಆ ಮರ ಒಂದು ಸೈಡಲ್ಲಿದೆ, ಪೂಜೆ ಮಾಡಿರೋದಲ್ಲಿ ಆದರೆ ಅಲ್ಲಿ ಬೇಕಾದಷ್ಟು ಜಾಗನೂ ಇದೆ ಇನ್ನು. ಅದನ್ನು ಬಿಟ್ಬಿಟ್ಟು ಇವಾಗ ಇಲ್ಲಿ ಇದು ಮರನ ಕಡಿತಾ ಇದ್ದಾರೆ ಅಂದರೆ ಇದರ ಉದ್ದೇಶ ಏನು, ಯಾರು ಹೇಳಿದ್ದಾರೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಟ್ಯಾಂಕ್ ಕಟ್ಟಿದ್ರೆ ಗ್ರೌಂಡನ್ನ ಒಂದು ಇದನ್ನೇ ಹಾಳಾಗೋಗುತ್ತೆ. ಇದು ಗ್ರೌಂಡ್ ಅನ್ನೋದೇ ಅನ್ಸ್ಕೊಳ್ಳೋದಿಲ್ಲ. ಇವತ್ತು ಇಲ್ಲಿ ಟ್ಯಾಂಕ್ ಕಟ್ತಾರೆ, ಇನ್ನೊಂದು ದಿನ ಇಲ್ಲಿ ಏನೊಂದು ಬೇರೆ ಕಟ್ತಾರೆ, ಇದನ್ನು ಅಕ್ಕಪಕ್ಕ ಇಲ್ಲೇ ಅದೇ ಅಕ್ವೈರ್ ಮಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಗ್ರೌಂಡು ಇಲ್ದಂಗೆ ಆಗೋಗುತ್ತೆ. ಹಾಗಾಗಿ ಗ್ರೌಂಡನ್ನು ನಾವು ಉಳಿಸ್ಕೊಬೇಕಂದ್ರೆ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರು ಧ್ವನಿ ಎತ್ತಲೇಬೇಕಾಗುತ್ತೆ. ಸಾರ್ವಜನಿಕರು ಧ್ವನಿ ಎತ್ತಿ ಇದನ್ನು ಅಟ್ಲೀಸ್ಟ್ ಒಂದು ಸೈಡ್ಗೆ ಹಾಕೋದು ಅಥವಾ ಬೇರೆ ಜಾಗ ಬಿಡಿಸೋದು ಏನಾದರೂ ಒಂದು ಮಾಡಿ ಈ ಕೆಲಸ ಮಾಡಬೇಕು. ಈ ಆಟದ ಮೈದಾನಕ್ಕೆ ಉಳಿಬೇಕು ಅನ್ನೋದು ಎಲ್ಲರ ಒಂದು ನಮ್ಮ ಇಚ್ಛೆ ಆಗಿರ್ತದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.